ಪ್ರಾಣದ ಹಂಗು ತೊರೆದು ರಿಯಲ್ ಚಿನ್ನದ ಹುಡುಕಾಟ, ಭಯಂಕರ ನಿಕ್ಷೇಪದ ಗುಹೆಯೊಳಗೆ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಪ್ರಾಣದ ಹಂಗನ್ನ ಕೂಡ ತೊರೆದು ನಿಕ್ಷೇಪ ಇರೋ ಅಂತ ಪ್ರದೇಶಕ್ಕೆ ನ್ಯೂಸ್ ಫಸ್ಟ್ ತೆರಳಿದೆ. ನ್ಯೂಸ್ ಫಸ್ಟ್ ಕ್ಯಾಮ್ರಾ, ನ್ಯೂಸ್ ಫಸ್ಟ್ ವರದಿಗಾರ ಇಬ್ರು ಕೂಡ ಅಲ್ಲಿ ಹೋಗಿದ್ದಾರೆ. ಭಯಂಕರ ನಿಕ್ಷೇಪದ ಗುಹೆಯೊಳಗೆ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಮತ್ತಷ್ಟು ಚಿನ್ನದ ಗುಹೆ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಈಗ ಸೆರೆಯಾಗಿದೆ. ಜಲ್ಲಿಗೇರಿ ಮಹಾಲಿಂಗಪುರದ ಕಪ್ಪತಗುಡ್ಡದ ಗುಹೆಗಳು ಇದು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಪ್ಪತಗುಡ್ಡ ಜಾಗ ಇದು. ಗುಹೆಯೊಳಗೆ ಹೋದಂತೆ ಕವಲೊಡೆದಿದೆ 5 ಗುಹೆಗಳು. ಒಳಗಡೆ ಹೋಗ್ತಾ ಇದ್ದ ಹಾಗೆ ಅಲ್ಲೆಲ್ಲವೂ ಕೂಡ ಕವಲೊಡೆದಿದೆ ದಾರಿ. ನೋಡ್ತಾ ಇದೀವಿ ನೋಡಿ, ಇದೇ ನ್ಯೂಸ್ ಫಸ್ಟ್ನ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥ ಚಿನ್ನದ ನಿಕ್ಷೇಪ ಗುಹೆ ಒಳಗಡೆ. ಪ್ರಾಣದ ಹಂಗನ್ನ ತೊರೆದು ನಮ್ಮ ವರದಿಗಾರ ಜೊತೆಗೆ ಕ್ಯಾಮ್ರಾಮನ್ ಇಬ್ರು ಕೂಡ ಒಳಗಡೆ ಹೋಗಿದ್ದಾರೆ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ನ. ಇದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಪ್ಪತಗುಡ್ಡ ಜಾಗದಲ್ಲಿ ಇರೋ ಅಂಥ ಗುಹೆಗಳು. ಬ್ರಿಟಿಷ್ ಕಾಲದ್ದು ಅಂತ ಹೇಳ್ತಾ ಇದ್ದಾರೆ, ಬಟ್ ಚಿನ್ನದ ನಿಕ್ಷೇಪ ಇರೋದಂತೂ ನಿಜ. ಈಗ ರಾಜ್ಯ ಸರ್ಕಾರ ಅದನ್ನ ಆ ಒಂದು ಪ್ರದೇಶಕ್ಕೆ ಯಾರು ಹೋಗದಂತೆ ನಿಷೇಧವನ್ನು ಕೂಡ ಹೇರಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಏನು ಪ್ರಜ್ವಲ್ ರಿತ್ತಿ ಅವರ ಮನೆಯಲ್ಲಿ ಬಂಗಾರ ನಿಧಿ ಸಿಕ್ತು, ಅದಾದ ನಂತರ ಸಾಕಷ್ಟು ಗದಗ ಜಿಲ್ಲೆಯಲ್ಲಿ ಆಗಿರಬಹುದು, ಇಡೀ ರಾಜ್ಯಾದ್ಯಂತ ನಿಧಿ ಬಗ್ಗೆ ಮಾತಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಈ ರೀತಿಯಾದಂತಹ ನಿಕ್ಷೇಪಗಳಿದಾವೆ. ಇಲ್ಲಿ ವಜ್ರ, ವೈಡೂರ್ಯ, ಬಂಗಾರ ಈ ರೀತಿ ಎಲ್ಲ ನಿಕ್ಷೇಪಗಳಾಗಿರ್ಬೋದು ಶ್ರೀಮಂತಿಕೆಯಿಂದ ಕೂಡಿತು ಅನ್ನುವಂಥ ಮಾತುಗಳು, ಚರ್ಚೆಗಳು ಕೂಡ ಕಾರಣ ಏನು ಆಗ್ತಾ ಇದಾವೆ. ಇದರ ಜೊತೆಗೆ ಈಗ ಏನು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಏನು ಮಾಲಿಂಗಪುರ ಮತ್ತೆ ಜಲ್ಲಿಗೇರಿ ನಡೆಯಿರ್ತಕ್ಕಂಥ ಒಂದು ಏನು ಗುಹೆ ಇದೆ, ಅದು ಬಂಗಾರದ ಗುಹೆ, ಇದು ನಿಕ್ಷೇಪ ಇರುವಂತದ್ದು. ಹೀಗಾಗಿ ಬ್ರಿಟಿಷರ ಕಾಲದಲ್ಲಿ ಈ ರೀತಿಯಾಗಿ ಸಾಕಷ್ಟು ನಿಕ್ಷೇಪಗಳನ್ನ, ಈ ಒಂದು ಚಿನ್ನದ ನಿಕ್ಷೇಪನ ತೆಗೆದಿದ್ದಾರೆ ಅನ್ನುವಂತ ಕುರುಗಳಿಗೆ ಸಿಕ್ಕಿರುವಂತದ್ದು. ಹೀಗಾಗಿ ನ್ಯೂಸ್ ಫಸ್ಟ್ ಏನು ವರದಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಗುಹೆ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಗುಹೆ ಈಗಾಗಲೇ ಸುಮಾರು 1 ಕಿಲೋಮೀಟರ್ ಇಂದ 2 ಕಿಲೋಮೀಟರ್ ವರೆಗೂ ಈ ಒಂದು ಗುಹೆ ಇರುವಂತದ್ದು. ಅಂದ್ರೆ ಏನು ಬ್ರಿಟಿಷರ ಕಾಲದಲ್ಲಿ ಸುಮಾರು 500ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಈ ರೀತಿಯಾಗಿ ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪವನ್ನ ಹೊರತೆಗೆದು ಸೋಸಿ ಚಿನ್ನವನ್ನ ದೋಚಿದ್ದಾರೆ ಅನ್ನುವಂತ ಸತ್ಯವಾದಂತ ಕುರುಹು ಪತ್ತೆಯಾಗಿರುವಂತದ್ದು. ಪ್ರಮುಖವಾಗಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಗುಹೆ ಇರುವಂತದ್ದು. ಅಂದ್ರೆ ಏನು ನ್ಯೂಸ್ ಫಸ್ಟ್ ಈ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ದುರ್ಗಮ ಆದಂತ ಈ ಒಂದು ಗುಹೆಗಳು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮೂರು ರೀತಿಯಾದಂತಹ ಗುಹೆಗಳು, ಒಳಹೊಕ್ಕರೆ ಇನ್ನೂ ಎಷ್ಟೆಷ್ಟು ಗುಹೆಗಳು ಇದಾವೆ ಅದು ದೇವರೇ ಬಲ್ಲ. ಆ ರೀತಿಯಾದಂತ ಗುಹೆಗಳು, ದುರ್ಗಮವಾದ ಗುಹೆಗಳು. ಈ ಗುಹೆಗಳಲ್ಲಿ ಇವತ್ತಿಗೂ ಕೂಡ ಬಹಳಷ್ಟು ಭಯಂಕರವಾದಂತ ಏನು ಘಟನೆಗಳು ಕೂಡ ನಡೆದಿರುವಂತಹ ಉದಾಹರಣೆಗಳು ಇರುವಂತದ್ದು. ಪ್ರಮುಖವಾಗಿ ನಾನು ತೋರಿಸ್ತಾ ಹೋಗ್ತೀನಿ ಚಿನ್ನದ ನಿಕ್ಷೇಪ ಯಾವ ರೀತಿ ಇದೆ ಅನ್ನುವಂಥದ್ದು ಈ ಒಂದು ಗುಹೆಯಲ್ಲಿ ನಮ್ಮ ನ್ಯೂಸ್ ಫಸ್ಟ್ ಕ್ಯಾಮ್ರಾದ ಮೂಲಕ ತೋರಿಸ್ತಾ ಹೋಗ್ತೀನಿ. ಇದು ಚಿನ್ನದ ನಿಕ್ಷೇಪ ಇರುವಂತ ಕುರುಹು ಇರುವಂತದ್ದು. ಅಂದ್ರೆ ಏನು ಬಂಡೆ ಕಲ್ಲಿದೆ, ದೊಡ್ಡದಾದ ಬಂಡೆಗಲ್ಲಿನಲ್ಲಿ ಈ ರೀತಿಯಾದಂತ ಚಿನ್ನದ ನಿಕ್ಷೇಪಗಳು ಈ ಒಂದು ಕಲ್ಲಿನಲ್ಲಿ ಅಡಗಿಕೊಂಡಿರುವಂತದ್ದು ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಈ ಒಂದು ಗುಹೆಯಲ್ಲಿ ಕಲ್ಲಿನಲ್ಲಿ ಚಿನ್ನದ ನಿಕ್ಷೇಪ ಒಳಗೊಂಡಿದೆ ಅನ್ನುವಂಥದ್ದನ್ನ ಸಾಕಷ್ಟು ಈ ಒಂದು ಇಡೀ ಗುಹೆಯಲ್ಲಿ ನೀವು ಕೈ ಇಟ್ಟಲ್ಲಿ, ಹೆಜ್ಜೆ ಇಟ್ಟಲ್ಲಿ ಕೂಡ ಚಿನ್ನದ ನಿಕ್ಷೇಪ ಕಾಣ್ತಾ ಹೋಗ್ತೆ. ಪ್ರಮುಖವಾಗಿ ಈ ಒಂದು ಗುಹೆ ಏನಿದೆ ಸಾಕಷ್ಟು ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಈ ರೀತಿಯಾದಂತ ಚಿನ್ನವನ್ನ ಹೊರತೆಗೆದಂತ ಉದಾಹರಣೆಗಳು ಕೂಡ ಬಿದ್ದಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಈ ಒಂದು ಜೂಮ್ ಹಾಕಿ ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇರಬಹುದು ಇಲ್ಲಿ ಕಲ್ಲಿನ ದೊಡ್ಡದಾದ ಬಂಡೆಗಳಲ್ಲಿ ಈ ರೀತಿಯಾಗಿ ಚಿಕ್ಕದಾದಂತಹ ರೀತಿಯಲ್ಲಿ ಕಣದಲ್ಲಷ್ಟು ಈ ಒಂದು ಚಿನ್ನದ ನಿಕ್ಷೇಪಗಳು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಇದಷ್ಟೇ ಅಲ್ಲ, ಸಾಕಷ್ಟು ಇಡೀ ಗುಹೆ ತುಂಬಾ ಸುಮಾರು 2 ರಿಂದ 3 ಕಿಲೋಮೀಟರ್ ವರೆಗೂ ಕೂಡ ಈ ರೀತಿಯಾದಂತಹ ಚಿನ್ನದ ನಿಕ್ಷೇಪ ಈ ಒಂದು ಗುಹೆಯಲ್ಲಿ ಪತ್ತೆ ಆಗ್ತಾ ಇದೆ. ಪ್ರಮುಖವಾಗಿ ಸದ್ಯ ಈ ಒಂದು ಗುಹೆ ಈಗ ಸಾಕಷ್ಟು ಜನರಿಗೆ ಕೌತುಕಕ್ಕೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಜನರು ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನರು, ಇಲ್ಲಿನ ಸ್ಥಳೀಯರು ಕೂಡ ಕೆಲವೊಂದಿಷ್ಟು ಯುವಕರು ಅಕ್ರಮವಾಗಿ ಈ ಒಂದು ಚಿನ್ನದ ನಿಕ್ಷೇಪವನ್ನ ದೋಸ್ತಾ ಇದ್ದಾರೆ ಅನ್ನುವಂತ ಘಟನೆಗಳು ಕೂಡ ನಡೀತಾ ಇದಾವೆ. ಜೊತೆಗೆ ಸಾಕಷ್ಟು ಈ ಒಂದು ಚಿನ್ನವನ್ನು ಹೊರತೆಗೆದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೆದು ಕೆಲವೊಂದಿಷ್ಟು ಸಾವು ನೋವುಗಳು ಕೂಡ ಆಗಿದಾವೆ ಅನ್ನುವಂತ ಉದಾಹರಣೆ ಇದೆ. ಹೀಗಾಗಿ ಸರ್ಕಾರ ಕೂಡ ಈಗಾಗಲೇ ಈ ಒಂದು ಗುಹೆಯನ್ನ ಬಂದ್ ಮಾಡಿದೆ. ಅಂದ್ರೆ ಯಾರು ಕೂಡ ಇಲ್ಲಿ ಬರಬಾರದು ಅನ್ನುವಂತ ಏನು ನಿಷೇಧವನ್ನು ಕೂಡ ಹೇರಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಗದಗ ಜಿಲ್ಲೆ ಸಾಕಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು. ಸಾಕಷ್ಟು ಈ ರೀತಿಯಾದಂತಹ ಚಿನ್ನದ ನಿಕ್ಷೇಪಗಳು, ಸುಮಾರು 5ಕ್ಕೂ ಹೆಚ್ಚು ಈ ರೀತಿಯಾದಂತಹ ಚಿನ್ನದ ನಿಕ್ಷೇಪ ಇರುವಂತಹ ಗುಹೆಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಏನು ಬ್ರಿಟಿಷರು ಸಾಕಷ್ಟು ಈ ಒಂದು ಚಿನ್ನ ದೋಚಿದ್ದಾರೆ ಅನ್ನುವಂತ ಕುರು ಕೂಡ ಈ ಒಂದು ಕುರು ಉದಾಹರಣೆ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಸಾಕಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ. ಇನ್ನು ಇಲ್ಲಿ ವಜ್ರ, ವೈಡೂರ್ಯ, ನಿಧಿ ಇರೋದಕ್ಕೆ ಸಾಕಷ್ಟು ಪುರಾವೆಗಳೇ ಇದಾವೆ ಅನ್ನೋಂತ ಇಲ್ಲಿನ ಇತಿಹಾಸಕಾರರು, ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ.